ಇದೀಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಹೇಗೆ ಚಂದ್ರಗ್ರಹಣದ ಈ ಫೇಸ್ಗಳೇನಿದೆ ಅದರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ. ನಾವು ಟೆಲಿಸ್ಕೋಪ್ ಮೂಲಕ ಗ್ರಹಣವನ್ನ ಮಕ್ಕಳು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಇದೀಗ ಯಾವ ಫೇಸ್ ಬರುತ್ತದೆ ಈಗ ನಾವು ನೋಡೋದಾದ್ರೆ, ಈಗ ನಮಗೆ it is first and foremost to moon ದು ಫುಲ್ ಫೇಸ್. ಫುಲ್ ಫೇಸ್ ಆಫ್ ದಿ ಮೂನ್ ಅಲ್ಲಿ ಎಕ್ಲಿಪ್ಸ್ ಆಗತ್ತೆ. ಫುಲ್ ಮೂನ್ ಅಲ್ಲಿ ಇದ್ದಾಗ ಇಟ್ ಈಸ್ ಕಾಸಿಂಗ್ ಲೂನರ್ ಎಕ್ಲಿಪ್ಸ್. ನ್ಯೂ ಮೂನ್ ಅಲ್ಲಿ ಇದ್ದಾಗ ಸೋಲಾರ್ ಎಕ್ಲಿಪ್ಸ್. ಕಂಡೀಷನಲಿ ಇಟ್ ಈಸ್ ಅಲೈನ್ಡ್. ಇವಾಗ ಪೊಸಿಷನ್ ಆಫ್ ದಿ ಮೂನ್ ಇನ್ ದ ಶಾಡೋ ರೀಜನ್ ಎಲ್ಲಿ ಅಂತ ಆಕ್ಚುಯಲ್ ಕ್ವಶನ್ ಶುಡ್ ಬಿ. ಸೊ ಪೊಸಿಷನ್ ಆಫ್ ದಿ ಮೂನ್ ಈಸ್ ಇನ್ ಅಂಬ್ರಾ. Okay, the darker shadow region of the darkest shadow. And so moon is passing through semi shadow, penumbra ಅಂತ ಹೇಳ್ತೀವಿ. ದೆನ್ ಅಂಬ್ರಾಗ್ ಬರುತ್ತೆ, ಆಮೇಲೆ ತಿರ್ಗಾ ಪೆನಂಬ್ರಾಗ್ ಹೋಗಿ ಆಮೇಲೆ ಎಕ್ಸಿಟ್ ಆಗುತ್ತೆ. ಸೊ ದಿಸ್ ಇಸ್ ದ ಫೇಸ್. ಸೊ ಇದಕ್ಕೆ ಒಂದು ಡ್ಯೂರೇಷನ್ ಅಂತ ಇರುತ್ತೆ. ಸೊ ಪೆನಂಬ್ರಾ ಯೂಶಲಿ ಕಾಣಿಸಲ್ಲ. ನಾವೇನಂದ್ರೆ ಫೋಟೋಗ್ರಫಿ ತಗೊಂಡು ಲುಮಿನಾಸಿಟಿ ಡಿಪ್ ಕ್ಯಾಲ್ಕುಲೇಟ್ ಮಾಡಿದಾಗ ಮಾತ್ರನೇ ನಮಗೆ ರಿಫ್ಲೆಕ್ಟಿವ್ ಕಾಣಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ ನೆರಳು, ಈಗ ನನ್ನ ಕೈ ಹಿಂಗಿಟ್ರೆ ಸೊ ಈ ಸೆಂಟ್ರಲ್ ಇರೋದು ಡಾರ್ಕರ್ ರೀಜನ್, ಈ ಕಡೆ ಒಂದು ಸೆಮಿ ಡಾರ್ಕರ್ ರೀಜನ್ ಅಂತ ಬರುತ್ತೆ. ಏನಕ್ಕಂದ್ರೆ ಲೈಟ್ ಅಲ್ಲೂ ಬೀಳ್ತಾ ಇರುತ್ತೆ. ಸೊ ಆ ಶಾಡೋ ವಿಲ್ ನಾಟ್ ಬಿ ದಟ್ ಇಂಪ್ಯಾಕ್ಟ್ಫುಲ್ ಆರ್ ನಾಟ್ ದಟ್ ಡಾರ್ಕರ್ ಎನಫ್, ಹಂಗೆ ಹೇಳ್ಬೋದು, ನಾಟ್ ದಟ್ ಡಾರ್ಕರ್ ಎನಫ್. ಸೊ ಮೂನ್ ಇಸ್ ಇನ್ ದಿ ಅಂಬ್ರಾ ರೀಜನ್ ಆಫ್ ದಿ ಶಾಡೋ. ಓಕೆ, ನೀವು ಹೇಳ್ತಾ ಇದ್ರಿ ಅಂತ ಹೇಳಿದ್ರೆ ಇಲ್ಲಿ ಮೂನ್ ಪೊಸಿಷನ್ ಬಗ್ಗೆ ಹೇಳ್ತಾ ಇದ್ರು ಗುರುಗಳೇ ಅವರು. ನಿಮ್ಮಲ್ಲಿ ಇವಾಗ 2.5 ಗಂಟೆ ಆಗಿದೆ ಅಂತ ಹೇಳಿದ್ರೆ ಇದು ಮಧ್ಯಕಾಲ ಅಂತ ಕರಿತೀರಾ, ಹೇಗೆ ಅಂತ? ನೋಡಿ, ಇವಾಗ ಗ್ರಹಣದ ಪರಿಪೂರ್ಣ ಸಮಯ ಬಂದು ವೈಜ್ಞಾನಿಕವಾಗಿ 5 ಗಂಟೆ 27 ನಿಮಿಷ ವೈಜ್ಞಾನಿಕವಾಗಿ. ಬಟ್ ನಾವು ಸ್ಪರ್ಶಕಾಲ ಮತ್ತು ಮಧ್ಯಕಾಲ ಮತ್ತು ಮೋಕ್ಷಕಾಲ, ಒಟ್ಟು 5 ಕಾಲಗಳಿದೆ. ಉನ್ಮಿಲನ ಕಾಲನ, ಈ ಥರ 5 ಕಾಲ ಬರುತ್ತೆ. ಈ 3 ಕಾಲನ ಬಹಳ ಮುಖ್ಯವಾಗಿ ತಗೊಳ್ತೀವಿ. ಯಾಕೆ ಅಂತಂದರೆ ಒಂದು ಸ್ನಾನಕ್ಕೆ ಒಂದೊಂದು ವಿಧವಾದಂಥ ಸ್ಟೇಜಸ್. ಈಗ ಬಾಲ್ಯಾವಸ್ಥೆ, ಕೌಮಾರ, ಯೌವನ, ವಾರ್ಧಕ್ಯ ಅಂತ ಒಂದೊಂದು ಸ್ಟೆಪ್ಸ್ ಇದೆ ನಮ್ಮ ಜೀವನದಲ್ಲಿ ಮನುಷ್ಯನಿಗೆ. ಹಾಗೆ ಈ ಸ್ಪರ್ಶಕಾಲದ ಸ್ನಾನ ಮತ್ತು ಉಪದೇಶ, ಅರ್ಥ ಆಯ್ತಾ? ಮಧ್ಯಕಾಲದಲ್ಲಿ ಜಪ, ಅಂದರೆ ಅದು ಪೀಕ್ ಪೊಸಿಷನ್ ಅಂತ ಹೇಳ್ತೀವಿ. ಅಂದರೆ 0 to 60, 60 to 120 ಅಂತ ಹೇಳ್ತೀವಿ ನಾವು. ಸರಿ, ಮಧ್ಯಕಾಲ ಆದಮೇಲೆ ಮೋಕ್ಷಕಾಲ. ಮೋಕ್ಷಕಾಲದಲ್ಲಿ ಸಮರ್ಪಣಾ ಭಾವನೆ, ನಮ್ಮನ್ನು ನಾವು ದೇವರಿಗೆ, ಪ್ರಕೃತಿಗೆ ಡೌನ್ ಟು ಅರ್ತ್ ನಮಸ್ಕಾರ ಮಾಡಿ ಕೃತಜ್ಞತೆಯನ್ನು ಥ್ಯಾಂಕ್ಸ್ ಹೇಳುವಂಥ ಸಂದರ್ಭ. ಹಾಗಾಗಿ ಇದು ಈಗ ನಮಗೆ ಕಾಣಿಸ್ತಾ ಇರತಕ್ಕಂಥದ್ದು ಮಧ್ಯಕಾಲ, ಅಂದರೆ ಸಂಪೂರ್ಣ ಯೌವನಾವಸ್ಥೆ ಅಂತ ಕರಿತೀವಿ. ಹುಟ್ಟೋ ಟೈಮನ್ನು ಬಾಲ್ಯಾವಸ್ಥೆ. ಮಗು ಹುಟ್ಟಿದೆ, ಈಗ ಮಗು ಹುಟ್ಟಿದೆ, ಗ್ರಹಣ ಅಂತ ಮಗು ಹುಟ್ಟಿದೆ. ಹುಟ್ಟಿದ ಮಗು ಯೌವನಾವಸ್ಥೆಗೆ ಬಂದಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಮಕ್ಕಳು ನೋಡಿದಾಗ ಚಂದಮಾಮ ಅಪ್ಕೊಳ್ಳೋಣ ಅನ್ನೋಷ್ಟು ಖುಷಿಯಿಂದ ನೋಡ್ತಾ ಇರ್ತಾರೆ ಅಲ್ವಾ. ಹಾಗಾಗಿ ಈ ಮಧ್ಯಕಾಲ ಅಂತದ್ದು ನಮಗೆ ಎನರ್ಜಿ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ನೋಡಿ, ಇವತ್ತು ಎಷ್ಟೇ ವೈಜ್ಞಾನಿಕವಾಗಿ ನಾವು ಮುಂದುವರೆದಿರಲಿ, ಇವತ್ತು ಬಹಳ ಸಂತೋಷ ಆಗ್ತಿರೋದು ನನಗೆ ಈ TV9 ಸ್ಟುಡಿಯೋಲಿ. ಏನಂತಂದರೆ ಒಬ್ಬ ಜ್ಯೋತಿಷಿ, ಒಬ್ಬ ವೈಜ್ಞಾನಿಕ ಜ್ಯೋತಿಷಿ, ಇಬ್ಬರು ವಿಜ್ಞಾನಿಗಳು, 4 ಜನ ಕೂತ್ಕೊಂಡು, ಒಂದು ಇಬ್ಬರು ಆ್ಯಂಕರ್ ಕೂತ್ಕೊಂಡು ಒಂದು ಅತ್ಯಂತ ಬಲಿಷ್ಠವಾದ ಮಾಧ್ಯಮದಲ್ಲಿ ಯಾವುದೇ ರೀತಿಯಂಥ ಕಾಂಟ್ರವರ್ಸಿ ಇಲ್ಲದೆ, ಗಲಾಟೆ ಮಾಡದೆ, ಗದ್ದಲ ಮಾಡದೆ ಜನಕ್ಕೆ ಒಂದು ಒಳ್ಳೆ ಮೆಸೇಜನ್ನು ತೋರಿಸ್ತಾ ಇರ್ತಕ್ಕಂಥದ್ದಿಲ್ಲ, ಬಹಳ ಖುಷಿ ಆಗ್ತಿದೆ. ಸರಿ, ಹಾಗಾದರೆ ನೀವೊಂದು ಪ್ರಶ್ನೆ ಕೇಳ್ಬೋದು ನನ್ನ. ಅಲ್ಲ ಗುರುಗಳೇ, ನೀವು ಹೇಳ್ತೀರಾ ಗ್ರಹಣ ಸ್ಪರ್ಶಕಾಲದಲ್ಲಿ ಸ್ನಾನ ಮಾಡಬೇಕು, ಜಪ ಮಾಡಬೇಕು, ತಪ ಮಾಡಬೇಕು ಅಂತ ಹೇಳ್ತೀರಲ್ಲ, ಮತ್ತು ನೀವಿಲ್ಲಿ ಕೂತಿದ್ದೀರಲ್ಲ, ಏನು ಮಾಡ್ತಾ ಇದ್ದೀರಾ ನೀವು ಅಂತ ಒಂದು ಪ್ರಶ್ನೆ ಕೇಳ್ಬೋದು. ಸಾಧಾರಣವಾಗಿ ಬರುತ್ತಲ್ವ ಈ ಕ್ವಶನ್ ಅಲ್ವಾ? ಖಂಡಿತ ಬರುತ್ತೆ. ಹಿಂದಿನ ಕಾಲದಲ್ಲಿ ಓಂ ನಮೋ ನಾರಾಯಣಾಯ ಅನ್ನುವಂತಹ ಒಂದು ಗುಪ್ತ ಮಂತ್ರವನ್ನು ಉಪದೇಶ ಮಾಡ್ತಾರೆ ಗುರುಗಳಿಗೆ. ಅದನ್ನು ಗುಪ್ತವಾಗಿ ಉಪದೇಶ ಮಾಡಿ ಕಿವಿಲಿ ಹೇಳ್ತಾರೆ. ಏನು ಹೇಳ್ತಾರೆ? ಈ ಮಂತ್ರವನ್ನು ನಿನ್ನ ಮೋಕ್ಷಾರ್ಥವಾಗಿ ನೀನು ಉಪಯೋಗಿಸು, ಇದು ಬೇರೆಯವ್ರಿಗೆ ನಿನ್ನ ವಾಯ್ಸಿಂದ ಕೇಳಿಸ್ತು ಅಂತಂದರೆ ಅವ್ರಿಗೆ ಮೋಕ್ಷ ಸಿಗುತ್ತೆ, ಅವ್ರಿಗೆ ಸ್ವರ್ಗ ಸಿಗುತ್ತೆ, ನಿನಗೆ ನರಕ ಸಿಗುತ್ತೆ ಅಂತ ಹೇಳ್ತಾರೆ. ಅವ್ರು ಯೋಚನೆ ಮಾಡ್ತಾರೆ, ನಾನು ಸ್ವಾರ್ಥಿನ ಹಾಗಾದರೆ ಆಯಿತು, ನಾನು ನರಕಕ್ಕೆ ಹೋದರೂ ಪರವಾಗಿಲ್ಲ, ಸಹಸ್ರಾರು ಮಂದಿ ಸ್ವರ್ಗಕ್ಕೆ ಮೋಕ್ಷಕ್ಕೆ ಹೋಗಲಿ ಅಂತೇಳಿ ಬಂದು ದೇವಸ್ಥಾನದ ರಾಜಗೋಪುರನಂತೆ ಓಂ ನಮೋ ನಾರಾಯಣಾಯ ಅಂತ ಕಿರ್ಚ್ಕೊಂಡು ಹೇಳ್ತಾರೆ. ಹಾಗೆ ಇವತ್ತು ನಾನು ಜಪತಪ ಮಾಡುವಂಥ ಒಂದು ಉದ್ದೇಶ ಕಡಿಮೆ ಮಾಡಿಕೊಂಡಿದ್ರು, ಎಲ್ಲೋ ಒಂದು ಕಡೆ ಈ ಮಾಧ್ಯಮದ ಮುಖಾಂತರ ನನಗೆ ತಿಳಿದಂಥ ಒಂದು ಸಣ್ಣ ಪುಟ್ಟ ವಿಚಾರ, ಒಂದು 2-3 ವಿಚಾರ. ಭಾಷಃ ಇಲ್ಲಿ ಬಂದಿರತಕ್ಕಂಥವ್ರು ಪರಿಪೂರ್ಣ ವಿದ್ಯಾವಂತರು, ಅವರು ಕಂಪೇರ್ ಮಾಡಿದ್ರೆ ನಾನೇನಿಲ್ಲ. ಆದರೆ ನನಗೆ ತಿಳಿದಂಥ ಒಂದು 2-3 ವಿಚಾರಗಳನ್ನು 10 ಜನಕ್ಕೆ ನಾನು ತಿಳಿಸ್ಲಿಕ್ಕೆ ಅಂತ ಈ ಜಾಗಕ್ಕೆ ಬಂದಿರೋದ್ರಿಂದ, ಹಾಗಾಗಿ ನನಗೆ ನರಕ ಆದರೂ ಕೂಡ ಅಲ್ಲಿ ಮೋಕ್ಷ ಸ್ವರ್ಗ ಸಿಗುತ್ತೆ ಅನ್ನೋದು ನನ್ನ ಮೂಲ ಉದ್ದೇಶ. ಹಾಗಾಗಿ ಈ ಮಧ್ಯಕಾಲ ಇದೆಯಲ್ಲ, ಈ ಯೌವನಾವಸ್ಥೆ, ಈ ಯೌವನಾವಸ್ಥೆಯನ್ನು ಎಲ್ಲರೂ ಉಪಯೋಗಿಸ್ಕೊಂಡು ಇವತ್ತು ಭಾಗಶಃ ನಾನೇ ಸುಮಾರು ಒಂದು 100 ಜನಕ್ಕೆ ಮೆಸೇಜ್ ಮಾಡಿದ್ದೀನಿ. ಅಂದರೆ ನಾನು ಕ್ವಶನ್ ಕೇಳಿದವ್ರಿಗೆ
ಗುರುಗಳೇ ಗ್ರಹಣ ಕಾಲದಲ್ಲಿ ಯಾವ ಜಪ ಮಾಡಬೇಕು, ಗ್ರಹಣ ಕಾಲದಲ್ಲಿ ಏನು ಮಾಡಬೇಕು, ನಾವು ಎದ್ದಿರ್ಬೇಕಾ? ವಯಸ್ಸಾದವರು ರೋಗಿಷ್ಠರು ಕೂಡ ಜಪನ ಮಾಡ್ತಾ ಇದ್ದಾರೆ ಈ ಕಾಲದಲ್ಲಿ. ಇವಾಗಲೂ ಕೂಡ ಜಪ ಮಾಡ್ತಾನೆ ವೀಕ್ಷಣೆ ಮಾಡ್ತಾ ಇರ್ತಾರೆ ಎಷ್ಟೋ ಜನ ಮಾಧ್ಯಮದಲ್ಲಿ. ಹಾಗಾಗಿ ಈ ಯೌವನಾವಸ್ಥೆ ದಾಟಿದ ಮೇಲೆ ಮತ್ತೆ ವೃದ್ಧಾವಸ್ಥೆ ಹೊಟ್ಟೋಗುತ್ತೆ, ಅಂತ್ಯ ಕಾಲಕ್ಕೆ ಬಂದ್ಬಿಡುತ್ತೆ. ಈಗೇನಾದ್ರೂ ಮಲಗಿದ್ರೆ ಏನ್ ದೋಷ ಏನಿಲ್ಲ. ಸಿ ಇಫ್ ಯು ವಾಂಟ್ ದ ಎನರ್ಜಿ ಯು ಹ್ಯಾವ್ ಟು ಪರ್ಫಾರ್ಮ್ ದ ಪೂಜಾ ಆರ್ ಜಪ. ಇಫ್ ಯು ಡೋಂಟ್ ಎನಿ ಎನರ್ಜಿ ನಿಮ್ ಪಾಡ್ ನೀವು ನಿದ್ದೆ ಮಾಡಬಹುದು ರೆಗ್ಯುಲರ್. ಈಗ ಅವ್ರು ಹೇಳಿದ್ರಲ್ಲ, ನಾನು ಇವತ್ತು ತಿಂತೀನಿ, ನೆನ್ನೆನೂ ಈ ಟೈಮಿಗೆ ತಿಂದಿದ್ದೀನಿ, ನನಗೇನು ವ್ಯತ್ಯಾಸ ಇಲ್ಲ. ಸಿ ಅವರು ಸೆನ್ಸಲ್ಲಿ ಅವ್ರಿಗೆ ವ್ಯತ್ಯಾಸ ಇಲ್ಲ, ಯಾಕೆಂದ್ರೆ ಅವ್ರು ಊಟ ಮಾಡ್ತಿದ್ದಾರೆ. ಈಗ ಇವ್ರು ನಿದ್ದೆ ಮಾಡಿದ್ರೆ ನೆನ್ನೆನೂ ನಿದ್ದೆ ಮಾಡಿದ್ರೆ ಇವತ್ತು ನಿದ್ದೆ ಮಾಡಿದ್ರೆ ಅಷ್ಟೇ ವ್ಯತ್ಯಾಸ ಇಲ್ಲ. ಈ ಗ್ರಹಣದ ಎನರ್ಜಿನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ಅಷ್ಟೇ ಬಿಟ್ರೆ ಇನ್ನೇನಿಲ್ಲ. ಯುಟಿಲೈಸ್ ಮಾಡ್ಕೊಂಡವ್ರಿಗೆ ಮಾತ್ರ ಅನುಭವ. ಈಗ ತಿರುಪತಿ ವೆಂಕಟೇಶ್ವರಪ್ಪ ಎಂಥ ದರ್ಶನ ಆಯ್ತು ಅಂತಾರೆ, ಅಲ್ಲಿ ಹೋಗಿ ದರ್ಶನ ಮಾಡಿದವ್ರಿಗೆ ಮಾತ್ರನೇ ಆ ಎನರ್ಜಿ ಗೊತ್ತಾಗುತ್ತೆ. ಬಿಟ್ರೆ ಹೇಳಿದ ತಕ್ಷಣ ಹೌದಾ ಅಷ್ಟು ಚೆನ್ನಾಗಿ ವೈಬ್ರೇಷನ್ ಇತ್ತ, ಅಷ್ಟು ಚೆನ್ನಾಗಿ ದರ್ಶನ ಆಯ್ತಾ ಅಂತ ಮಾತ್ರ ಇಲ್ಲಿ ಹೇಳ್ತೀವಿ, ಅದನ್ನ ಅನುಭವಿಸ್ಬೇಕು ಅಲ್ಲಿ ಹೋಗಿ. ಹಾಗೆ ಇವತ್ತು ಮಲಗಿದ್ದವ್ರಿಗೆ ಆ ರುಚಿ ಇಲ್ಲ, ಇವತ್ತು ಎದ್ದು ಈ ಒಂದು ಪರ್ವಕಾಲ ಅಥವಾ ಈ ಒಂದು ಅದ್ಭುತವಾದಂಥ ಶಕ್ತಿ ಸಮಯವನ್ನು ಉಪಯೋಗಿಸ್ಕೊಂಡವ್ರಿಗೆ ಒಂಥರ ಸಿಹಿ ಔತಣದ ಊಟವನ್ನು ತಿಂದಷ್ಟು ರುಚಿಕರವಾಗಿರುತ್ತೆ. ನೋಡಿ, ಆಧ್ಯಾತ್ಮಿಕದಲ್ಲಿ ಇರೋಷ್ಟು ಟೇಸ್ಟ್ ಪ್ರಾಯಶಃ ಇನ್ನೆಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಇದು ಕೆಡುಕು ಅಂತೀರಾ ಈಗ ಆಗ್ತಿರುವಂತದ್ದು ಗ್ರಹಣ ಕಷ್ಟ ಅನ್ನೋದ ಸಂಕಷ್ಟಗಳ? ಇಲ್ಲ ಇಲ್ಲ, ಚಂದ್ರಗ್ರಹಣದ ಈಗ ದಿನೇಶ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ನನಗೆ ಬಹಳ ಇಷ್ಟ ಆಯ್ತು. ಅವರು ಒಂದು ಲೈನ್ ಹೇಳಿದ್ರು, ಏನಪ್ಪಾ ಅಂತಂದ್ರೆ, ಈ ಲೈನ್ ಅಲೈನ್ಮೆಂಟ್ ಆಗುತ್ತಲ್ಲ, ಗ್ರಹಗಳ ಲೈನ್ ಅಲೈನ್ಮೆಂಟ್ ಆದಾಗ 80-85-90% ಆಫ್ ಅರ್ಥಕ್ವೇಕ್ಸು ಮತ್ತೆ ನೀರಿನ ಪ್ರಭಾವ, ಮಾನಸಿಕ ಸ್ಥಿತಿಗತಿಗಳು ವ್ಯತ್ಯಾಸ ಆಗೇ ಆಗುತ್ತೆ, ಆಗಲೇಬೇಕು. ಅದೇ ನಮಗೆ ಪ್ರಕೃತಿ ಹೇಳ್ಕೊಡುವಂಥದ್ದು. ಈಗ ನಾವು ಈಗ 3 ದಿನದ ನ್ಯೂಸ್ ತಗೊಂಡ್ರೆ ಭೂಕಂಪ ಆಗಿ 1000 ಜನ ಸತ್ತೋಗ್ಬಿಟ್ಟು. ಸೊ ಈಗ ಗ್ರಹಣ ಆದ ನಂತರ ಭೂಕಂಪ ಆಗಲ್ಲ ಅಂತ ಏನಿಲ್ಲ, ಆಗ್ಬೋದು. ಭಾರತದಲ್ಲೇ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಸುನಾಮಿನೇ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಒಟ್ಟಲ್ಲಿ ಪ್ರಕೃತಿ ಮೇಲಂತೂ ಪ್ರಭಾವ ಇರುತ್ತೆ, ಅದು ಯಾವ್ದಾದ್ರೂ ರೂಪದಲ್ಲಿ ಬರ್ಬೋದು. ಆದ್ರೆ ಅಗ್ನಿ ರೂಪದಲ್ಲಂತೂ ಇಲ್ಲ, ಯಾಕಂದ್ರೆ ಸೂರ್ಯಗ್ರಹಣ ಅಲ್ಲ. ಶಾಂತ ರೂಪದಲ್ಲಿ, ಜಲ ರೂಪದಲ್ಲಿ, ಭೂಮಿ ರೂಪದಲ್ಲಿ ಈ ತರದ ಸಮಸ್ಯೆ ಆಗ್ಬೋದು. ಹಾಗಾಗಿನೇ ಈ ಒಂದು ಚಂದ್ರಗ್ರಹಣದ ಪ್ರಭಾವ ಪ್ರಕೃತಿ ಮೇಲೆ ಹೆಚ್ಚಿರುತ್ತೆ. ಈಗ ನಾವು ಶತಭಿಷ ನಕ್ಷತ್ರ ಕುಂಭರಾಶಿ ಮೇಲೆ ಹೆಚ್ಚಿನ ಪ್ರಭಾವ ಬೀಳುತ್ತೆ. ನೋಡಿ, ವಿಜ್ಞಾನ ಅನ್ನುವಂಥದ್ದು ನಮ್ಗೆ ಹಿಂದೆನೇ ಇತ್ತು, ಈಗ ವಿಜ್ಞಾನ ಸಿಕ್ಕಾಪಟ್ಟೆ ಮುಂದುವರಿತಾ ಇದೆ. ಈಗ ಅಸ್ಟ್ರಾನಮಿ ಅನ್ನೋಂಥ ಸಬ್ಜೆಕ್ಟ್ ಇದೆಯಲ್ಲ, ಎಷ್ಟೋ ಜನ ಅಸ್ಟ್ರಾನಮಿ ಸಬ್ಜೆಕ್ಟ್ ಓದಿ ಇಸ್ರೋಲ್ ಕೆಲಸ ಮಾಡ್ತಾ ಇದ್ದಾರೆ, ಅರ್ಥ ಆಯ್ತಾ? ಹಾಗಾಗಿ ನಮಗೆ ಈ ಒಂದು ಸಬ್ಜೆಕ್ಟ್ ಅನ್ನೋದು ತುಂಬಾನೇ ತಿಳಿಸ್ಕೊಳ್ಳಿ. ನಾನು ಜಸ್ಟ್ ಭರತ್ ಅವ್ರ ಹತ್ರ ಒಂದು ಆನ್ಸರ್ ತಗೊಳ್ತೀನಿ. ಪ್ರಕೃತಿ ವಿಕೋಪಗಳೇನಾಗ್ತಿದೆ, ಕೆಲಾಮಿಟೀಸ್, ಅದು ಇದಕ್ಕೂ ಎಕ್ಲಿಪ್ಸಿಗೂ ಲಿಂಕ್ ಇದೆಯಾ? ಗ್ರಹಣಕ್ಕೂ ವಿಕೋಪಗಳಿಗೂ? ಸೂಪರ್ ಎಕ್ಸಾಂಪಲ್. ಈಗ ಹಂಗಾಗಲೇಬೇಕು, ಅಲೈನ್ಮೆಂಟ್ ಆದಾಗ ಟೆಕ್ಟಾನಿಕ್ ಪ್ಲೇಟ್ಸ್ ಆಗಲಿ ಅಥವಾ ಮಾಲಿಕ್ಯೂಲ್ಸ್, ಅಫ್ಕೋರ್ಸ್ ಹೈ ಟೈಡ್ಸ್ ಲೋ ಟೈಡ್ಸ್ ಆಗೇ ಆಗುತ್ತೆ. ಓಕೆ, ಸೊ ಹೈ ಟೈಡ್ಸ್ ಲೋ ಟೈಡ್ಸ್ ಇಟ್ಸ್ ಅ ಕಾಂಟಿನ್ಯೂಸ್ ಪ್ರೋಸೆಸ್. ಈಗ ಸೂರ್ಯನಿಂದಾನು ಹೈ ಟೈಡ್ಸ್ ಲೋ ಟೈಡ್ಸ್ ಆಗುತ್ತೆ. ಓಕೆ, ಸೊ ಈಗ ಇವ್ರು ಹೇಳೋ ಪ್ರಕಾರ ಅಲೈನ್ಮೆಂಟ್ ಆಗಿದೆ, ಈ ಕರೆಕ್ಟಾಗಿ ಅಲೈನ್ಮೆಂಟ್ ಆಗಿದೆ ತಾನೆ? ಹೌದು. ನಮ್ಮ ಹತ್ರ ಸಿಸ್ಮೋಗ್ರಾಫಿಕ್ ಡೇಟಾಸ್ ಇದೆ ತಾನೆ? ರೀಡಿಂಗ್ಸ್ ತಗೊಳ್ಳಿ. ಡು ಯು ಸಿ ಎನಿ ವೇರಿಯೇಷನ್? ಟೆಕ್ನಿಕಲಿ ಇವಾಗ ನಮಗೆ ಟೆಕ್ಟಾನಿಕ್ ಪ್ಲೇಟ್ಸು ಮೂವ್ಮೆಂಟು ಅಥವಾ ವಾಟರ್ ಮೇಲೆ ಜಾಸ್ತಿ ಆಗತ್ತೆ, ಸೂಪರ್, ಅರ್ಥ ಆಯಿತು, ಡನ್. ಎವಿಡೆನ್ಸ್ ಕೊಡಿ, ರೈಟ್? ಈಗ ಹಂಗೆ ನೋಡ್ಕೋಬೇಕು ಅಂದರೆ ಪ್ರತಿ ಸತಿ ಗ್ರಹಣ ಆದಾಗ್ಲೂ ಓಕೆ ಅರ್ಥಕ್ವೇಕ್ಸ್ ಆಗ್ಬೋದು ಅಥವಾ ಏನೋ ನ್ಯಾಚುರಲ್ ಕೆಲಾಮಿಟೀಸ್ ಆಗ್ಬೋದು. ಹಂಗೆ ನೋಡ್ಕೋಬೇಕು ಅಂದರೆ ಪಾರ್ಷಿಯಲ್ ಎಕ್ಲಿಪ್ಸ್ ಆದಾಗ್ಲೂ ಅಥವಾ ಟೋಟಲ್ ಎಕ್ಲಿಪ್ಸ್ ಆದಾಗ್ಲೂ ಅಲೈನ್ಮೆಂಟ್, ಟೋಟಲ್ ಎಕ್ಲಿಪ್ಸ್ ಬಿಟ್ಬಿಡಿ, ಫುಲ್ ಮೂನ್ ನ್ಯೂ ಮೂನ್ ಅಲ್ಲೊಂದು ಪೊಸಿಷನಲ್ ಅಷ್ಟೇ ಇರುತ್ತೆ ಅಲ್ವಾ? ಓಕೆ, ಅಫ್ಕೋರ್ಸ್ 5 ಡಿಗ್ರಿ ಅಥವಾ 4 ಡಿಗ್ರಿ ಬಿಟ್ವೀನ್ 0 to 5 ಡಿಗ್ರಿ ವೇರಿಯೇಷನ್ಸ್ ಇರುತ್ತೆ, ಅಥವಾ ಕೆಳಗಡೆ ಹೋಯ್ತು ಅಂದರೆ -5 ಡಿಗ್ರಿ ವೇರಿಯೇಷನ್ಸ್ ಇರುತ್ತೆ. ಬಟ್ ದ ಅಲೈನ್ಮೆಂಟ್ ಇಸ್ ಸೇಮ್, ಪ್ಲೇನ್ ಇಸ್ ಸೇಮ್, ಡಿಸ್ಟೆನ್ಸ್ ಇಸ್ ಸೇಮ್, ದಿ ಆಬ್ಜೆಕ್ಟ್ ಇಸ್ ಆಲ್ಸೋ ಸೇಮ್. ಓಕೆ, ಸೊ ಈಗ ಸೂಪರ್ ಮೂನ್ ಅಂತ ಬಂದಾಗ ಮೂನ್ ಹತ್ರ ಬರುತ್ತೆ. ಸಿ ನಥಿಂಗ್ ಬಟ್ ಯು ಆರ್ ಟಾಕಿಂಗ್ ಅಬೌಟ್ ಮ್ಯಾಗ್ನೆಟ್ಸ್, ಆಯ್ತಾ? ಮ್ಯಾಗ್ನೆಟ್ಸ್ ಅಲ್ಲಿ ಲೂಸ್ ಪಾರ್ಟಿಕಲ್ಸ್ ಇದ್ದಾಗ ಲೂಸ್ ಪಾರ್ಟಿಕಲ್ಸ್ ಆಟೋಮೆಟಿಕಲಿ ಗೆಟ್ಸ್ ಎಕ್ಸೈಟೆಡ್, ಆಯ್ತಾ? ಹೈ ಟೈಡ್ಸ್ ಆಗುತ್ತೆ, ಲೋ ಟೈಡ್ಸ್ ಆಗುತ್ತೆ. ಆಲ್ ರೈಟ್. ಈಗ ಇನ್ನೊಂದು ಹೇಳಿದ್ರು, ಒಬ್ಬ ಹುಚ್ಚ ಎಕ್ಲಿಪ್ಸ್ ಟೈಮಲ್ಲಿ ತುಂಬಾ ಅಗ್ರಿವೇಟೆಡ್ ಆಗಿ ಆಡ್ತಾನೆ ಅಂತ. ಓಕೆ, ಒಂದು ಕ್ಲೋಸ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ಕೂಡಕ್ಕೆ ಅವನ್ನ, ಆಯ್ತಾ? ಅವನಿಗೆ ಇದೊಂದು ಸೆಡೇಷನ್ ಅಥವಾ ನಾರ್ಮಲ್ ಪ್ರೋಸೆಸ್ನ ಬಿಟ್ರೆ, ಓಕೆ, ಈಸಿ ಆಕ್ಟಿಂಗ್ ಲುನಾಟಿಕ್ಲಿ ಹೈ ಆರ್ ಈಸಿ ಹೈಪರ್? ಡು ಯು ಹ್ಯಾವ್ ಎನಿ ಎವಿಡೆನ್ಸ್? ನೋ. ಸೊ ಆಮೇಲೆ ಸೆಕೆಂಡ್ ಥಿಂಗ್, ಓಕೆ, ವರ್ಡ್ ಅಲ್ಲಿ ಅರ್ಧ ತೆಗಿರಿ. lunatic is from lunar only. lunatic is from why they have termed it as lunatic?
There is a reason. ಹಂಗಂದ್ರೆ ಹುಚ್ಚು ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಹುಚ್ಚು ಒಂದು ಪಾಯಿಂಟ್ ನೀವು ಎಲ್ಲ ಅಲೈನ್ಮೆಂಟ್ ಅಲ್ಲಿ ಇಮಿಡಿಯೇಟ್ ಅಲ್ಲ, ಎರಡು ಮಾನಸಿಕ ಅಸ್ವಸ್ಥದಲ್ಲಿ ಲೂನಾ ಎಲ್ಲಿದೆ? ಈಗ ಲುನಾಟಿಕಲ್ ಲೂನಾ ಇದೆ ಅಂತ ಹೇಳಿದ್ರು, ಸರಿ ನಾನು ಇಂಗ್ಲಿಷ್ ಬಿಟ್ಬಿಡ್ತೀನಿ, ಕನ್ನಡದಲ್ಲಿ ಹೇಳ್ತೀನಿ, ಸಂಸ್ಕೃತದಲ್ಲಿ ಹೇಳ್ತೀನಿ. ಓಕೆ, ನಮ್ಮ ಸಂಸ್ಕೃತದಲ್ಲಿ ನೋಡ್ಬೇಕು ಅಂದ್ರೆ ಆಯ್ತಾ, ಹುಚ್ಚು ಅಥವಾ ಮಾನಸಿಕ ಅಸ್ವಸ್ಥ್ಯ ಹಾಗೂ ಚಂದ್ರಂಗೂ ಏನ್ ಸಂಬಂಧ ಇದೆ? ಆಯ್ತಾ? ಸೊ ಯಾವ್ದೋ ಒಂದಿದೆ ಅಂದ್ರೆ ಹಂಗ್ ನೋಡ್ಕೋಬೇಕು ಅಂದ್ರೆ ನಾವೆಲ್ಲರೂ ಒಂದಲ್ಲ ಒಂದ್ ರೀತಿ ಮಾನಸಿಕ ದೌರ್ಬಲ್ಯ ಇದ್ದೇ ಇರ್ತೀವಿ. ಆರ್ ವಿ ಗೆಟಿಂಗ್ ಹೈಪರ್ಡ್? ಕಂಟ್ರೋಲ್ ಮಾಡ್ಕೊಳ್ತೀವಿ. ಎಕ್ಸಾಕ್ಟ್ಲಿ. ಸೊ ದಟ್ ಇಸ್ ವಾಟ್ ಇಟ್ ಇಸ್. ಕಂಟ್ರೋಲ್ ಮಾಡೋದನ್ನೇ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ. ಎಕ್ಸಾಕ್ಟ್ಲಿ, ಕರೆಕ್ಟ್ ಅಲ್ವಾ? ಆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಟೆಕ್ಟಾನಿಕ್ ಪ್ಲೇಟ್ಸ್ ಬಗ್ಗೆ ಹೇಳಿದ್ರಲ್ವಾ, ನಾನು ಅದಕ್ಕೆ ನೀವು ಯು ಆರ್ ಆಸ್ಕಿಂಗ್ ಇಮಿಡಿಯೇಟ್ ಇಂಪ್ಯಾಕ್ಟ್. ನಮ್ಮ ದೇಹದಲ್ಲಿ ರಕ್ತ ಆಗಬೇಕು ಅಂದ್ರೆ ಎಷ್ಟು ದಿವಸ ನಾವು ಊಟ ಮಾಡಿದ ತಕ್ಷಣ ರಕ್ತ ಆಗ್ಬಿಡುತ್ತಾ ನೆಕ್ಸ್ಟ್ ಡೇ? ಅಂಡರ್ಸ್ಟ್ಯಾಂಡ್ ದಿ ಪ್ರೋಸೆಸ್. There is a process. ಆಯ್ತು ಸರ್. ಮತ್ತೆ ಇದರದ್ದು ಈಗ ಮೂಂದು ವಾಲ್ಯೂಮ್, ಅರ್ತ್ ವಾಲ್ಯೂಮ್ ನ ಫಸ್ಟ್ ಕನ್ಸಿಡರ್ ಮಾಡೋಣ. ಆ ವಾಲ್ಯೂಮ್ ಸ್ಕೇಲ್ಗೆ ನಾವು ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ ಆಗಕ್ಕೆ ಇಟ್ ಇಸ್ ಲಾರ್ಜರ್ ಅಲ್ವಾ? ಆಮೇಲೆ ನೀವು ಅರ್ಥಕ್ವೇಕ್ ಅಂತ ಇದ್ರಲ್ಲ, ಎವ್ರಿ ಡೇ ಅರ್ಥಕ್ವೇಕ್ ಆಪ್ಸ್ ಅದು ಗೊತ್ತಿದೆ ಅಲ್ಲ ನಿಮಗೆ? ಎವ್ರಿ ಡೇ ಅರ್ಥಕ್ವೇಕ್ ಆಗುತ್ತೆ, ಎವ್ರಿ ಡೇ. ಸೊ ಎಕ್ಲಿಪ್ಸ್ ಅಲ್ಲಿ ನೋಡಿ ಬೇಕಾರೆ ಎವ್ರಿ ಡೇ ಎಕ್ಲಿಪ್ಸ್ ಈಗ ಅರ್ಥಕ್ವೇಕ್ ನಾನು ಈಗ ಸದ್ಯಕ್ಕೆ ನೋಡ್ತಾ ಇದ್ದೀನಿ. ನ್ಯಾಷನಲ್ ಸೆಂಟರ್ ಫಾರ್ ಸೆಸ್ಮೋಗ್ರಫಿ ಅಂತ ಇಂಡಿಯಾದು ಸೆಸ್ಮೋಗ್ರಾಫ್ಸ್ ಇಂದ ನಮಗೆ ಚೈನಾದಲ್ಲಿ 4.1 ಮ್ಯಾಗ್ನಿಟ್ಯೂಡ್ ಅರ್ಥಕ್ವೇಕ್ ಇವತ್ತು ಮಧ್ಯಾಹ್ನ 3:30 ಆಗಿದೆ. ಆದರೆ ಲಾಸ್ಟ್ 10 ದಿನದಲ್ಲಿ ನಮಗೊಂದು ಎಷ್ಟಿದೆ, 100 ಅರ್ಥಕ್ವೇಕ್ಸ್ ಆಗಿದೆ. ಆದರೆ ಇದು ಪ್ರತಿನಿತ್ಯ ಆಗುವಂತ ಒಂದು ಏನೋ ವಿದ್ಯಮಾನ. ಇಡೀ ವರ್ಷದಲ್ಲಿ ಆಗ್ತಾನೆ ಇರುತ್ತೆ. ವರ್ಷ ಅಲ್ಲಪ್ಪ, ಎವ್ರಿ ಸೆಕೆಂಡ್ ಆಗ್ತಾನೆ ಇರುತ್ತೆ. ಟೆಕ್ಟಾನಿಕ್ ಪ್ಲೇಟ್ಸ್ ಆರ್ ನಥಿಂಗ್ ಬಟ್ ಇದರಲ್ಲಿ ನಾನು ಸಾಲಿಡ್ ಪ್ಲೇಟ್ಸ್ ಆರ್ ಕಾನ್ಸ್ಟೆಂಟ್ಲಿ ಮೂವಿಂಗ್. ಆಯ್ತಾ? ಇದರಲ್ಲಿ ನಾನು ಒಂದು ಜನರಿಗೆ ಕನ್ಫ್ಯೂಷನ್ ಆಗೋದು ಎಲ್ಲಿ ಅಂದರೆ, ಸೈನ್ಸ್ ಅಂದಿದ ತಕ್ಷಣ ನಾವೇನು ಮಾಡ್ತೀವಿ, ಒಂದು ನಮ್ಮದೇ ಆದಂಥ ಒಂದು ಯೋಚನೆಗೆ ಹೋಗ್ಬಿಡ್ತೀವಿ. ಅದಕ್ಕೆ ನಾನು ಒಂದು ಸೂಕ್ಷ್ಮವಾಗಿ ಹೇಳ್ತೀನಿ, ಏನು ಸೈನ್ಸ್ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು ಅಂತ. ಯಾವುದು ಸೈನ್ಸ್, ಯಾವುದು ಸೈನ್ಸ್ ಅಲ್ಲ ಅನ್ನೋದಕ್ಕೆ ನಾವು ಒಂದು ಸೈನ್ಸ್ ಅಂದಿದ ತಕ್ಷಣ ಅದಕ್ಕೊಂದು ಸ್ಟೆಪ್ಸ್ ಇದೆ. ಮೊದಲನೇದು ಹೈಪಾಥಸಿಸ್ ಮಾಡಬೇಕು. ಅಂದರೆ ನಿಮ್ಮ ಒಂದು ನಂಬಿಕೆ ಅಥವಾ ಏನು ವಿಷಯದ ಬಗ್ಗೆ ಹೈಪಾಥಸಿಸ್ ಅಂತ ಕರಿತೀವಿ, ಹೈಪಾಥಸಿಸ್ ಆಗಬೇಕು. ಅದಾದಮೇಲೆ ನೀವು ಆ ಹೈಪಾಥಸಿಸ್ ಇಟ್ಕೊಂಡು ಪ್ರಿಡಿಕ್ಷನ್ ಆಗಬೇಕು, ಏನಾಗುತ್ತೆ ಮುಂದಕ್ಕೆ ಅನ್ನೋದು ಪ್ರಿಡಿಕ್ಷನ್ ಆಗಬೇಕು. ಆ ಪ್ರಿಡಿಕ್ಷನ್ ಆಗೋದಕ್ಕೆ ಎಕ್ಸ್ಪೆರಿಮೆಂಟ್ ಇರಬೇಕು. ಅಂದರೆ ನಾನು ಚೆಕ್ ಮಾಡ್ಬೋದು ಅನ್ನೋದಕ್ಕೆ ಎಕ್ಸ್ಪೆರಿಮೆಂಟ್ ಇರಬೇಕು. ಅದಾದಮೇಲೆ ನಮಗೆ ವ್ಯಾಲಿಡೇಷನ್ ಆಗಬೇಕು, ವೆರಿಫಿಕೇಷನ್ ಆಗಬೇಕು. ಅದು ಇದು ನಾನು ಹೇಳಿದಾಗೆ ಆಗಿದೆ ಅನ್ನೋದಕ್ಕೆ ವೆರಿಫಿಕೇಷನ್ ಇರಬೇಕು. ಈ 4 ಸ್ಟೆಪ್ಸ್ ಆದಾಗಲೇ ನಾವು ಅದನ್ನು ಸೈನ್ಸ್ ಅಂತ ಕರೆಯೋದು, ಅದನ್ನು ಪ್ರೂಫ್ ಅಂತ ತಗೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ ಐನ್ಸ್ಟೈನು ಸೂರ್ಯನ ಏನು ಒಂದು ಗುರುತ್ವಾಕರ್ಷಣೆಯಿಂದ ಬೆಳಕು ಬೆಂಡ್ ಆಗತ್ತೆ ಅಂದಾಗ ಯಾರೂ ನಂಬಿರಲಿಲ್ಲ. ಆದರೆ ಅದು ಹೈಪಾಥಸಿಸ್. ಅದನ್ನು ನಾವು ಎಕ್ಸ್ಪೆರಿಮೆಂಟಿಗೆ ಪ್ರಿಡಿಕ್ಷನ್ ಮಾಡ್ತಾನೆ ಯಾರು? ಐನ್ಸ್ಟೈನ್. ನಾವು ಈ ಥರ ಸೂರ್ಯಗ್ರಹಣದ ಟೈಮ್ನಲ್ಲಿ ಸೂರ್ಯನ ಹಿಂದೆ ಇರುವಂಥ ನಕ್ಷತ್ರಗಳು ಬೆಂಡ್ ಆಗತ್ತೆ, ಅದನ್ನು ನಾವು ಎಕ್ಸ್ಪೆರಿಮೆಂಟಲ್ಲಿ ಚೆಕ್ ಮಾಡ್ಬೋದು ಅಂತ ಪ್ರಿಡಿಕ್ಷನ್ ಮಾಡೋದು. ಅದಕ್ಕೋಸ್ಕರ ಎಷ್ಟೋ ಸಾವಿರ ಕಿಲೋಮೀಟರ್ಗಳ ದೂರದಲ್ಲಿರುವಂಥ ಸೂರ್ಯಗ್ರಹಣಕ್ಕೋಸ್ಕರ ಕಾದು ಈ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ವ್ಯಾಲಿಡೇಟ್ ಮಾಡಿದಾಗ ಐನ್ಸ್ಟೈನ್ ಹೇಳಿದ್ದು ಕರೆಕ್ಟಾಗಿ ಮ್ಯಾಚ್ ಆಗತ್ತೆ. ಅವಾಗೇನಾಗುತ್ತೆ, ಈ ಹೈಪಾಥಸಿಸ್ ಕರೆಕ್ಟ್ ಅಂತ ಆಗತ್ತೆ. ಆಯಿತಾ? ಈ ವಿಷಯನ ನಾನು ಇವಾಗ ಭರತ್ ಅವ್ರು ಹೇಳಿದ್ದಾಗಲಿ ಮತ್ತು ಗುರುಗಳಾಗಲಿ ಹೇಳಿದ್ದಕ್ಕೆ ನಾವು ಈ ಚೌಕಟ್ಟಿಗೆ ಹಾಕಿದ್ರೆ, ಇವಾಗ ನೀವು ಗ್ರಹಣ ಟೈಮಲ್ಲಿ ಏನು ಈ ಟೆಕ್ಟಾನಿಕ್ಸ್ ಆಗ್ಬೋದು ಅಥವಾ ಗ್ರಹಣ ಏನು ಅರ್ಥಕ್ವೇಕ್ಸ್ ಆಗ್ಬೋದು, ಏನೇ ಇದ್ರೂ ಭೂಕಂಪನ ಆಗಿದ್ರು ನೀವೊಂದು ಚೌಕಟ್ಟು ಹಾಕಿ. ಇವತ್ತಿನ ದಿನ ಈ ಒಂದು ವ್ಯತ್ಯಾಸದಲ್ಲಿ ಆಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಸೆಸ್ಮೋಗ್ರಾಫಲ್ಲಿ ನೋಡಿದ್ರೆ ಒಂದು 100-150 ಇದೆ, ಇಲ್ಲೇ ನಿಮಗೆ ತೋರಿಸ್ತೀನಿ. ಆಯಿತಾ? ಇದರಲ್ಲಿ ನಿಮ್ಮ ಪ್ರಿಡಿಕ್ಷನ್ ಬರಬೇಕೀಗ. ಹೈಪಾಥಸಿಸ್ ಏನು, ಗ್ರಹಣದ ಹಿಂದೆ ಮುಂದೆ ನೀವು ನಿಮ್ಮದು ನಿಮಗೆ ಬಿಟ್ಟಿದ್ದು. ಹೈಪಾಥಸಿಸ್ ಇಸ್ ಯುವರ್ ಕ್ಯಾಲ್ಕುಲೇಷನ್. ಸೊ ನೀವು ಹೇಳಿ, ಗ್ರಹಣದ 15 ದಿನ ಮುಂಚೆ 15 ದಿನ ಆದಮೇಲೆ ನಿಮ್ಮ ಬೌಂಡ್ರಿ ಕೊಟ್ರಿ, ಈ ಬೌಂಡ್ರಿ ಒಳಗೆ ನಮಗೆ ಇಷ್ಟು ಮ್ಯಾಗ್ನಿಟ್ಯೂಡ್ ಒಳಗೆ ಈ ಥರದ್ದೊಂದು ಅರ್ಥಕ್ವೇಕ್ ಆಗತ್ತೆ ಅಂತ. ಅವಾಗ ಅದೇನಾಗುತ್ತೆ, ಪ್ರಿಡಿಕ್ಷನ್ ಆಗುತ್ತೆ. ಆ ಪ್ರಿಡಿಕ್ಷನ್ನಿಗೆ ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಎಕ್ಸ್ಪೆರಿಮೆಂಟ್ ಏನು, ಇವಾಗ ಈ ಥರದ್ದು ಇದು ಏನದು ಅರ್ಥಕ್ವೇಕ್ಸ್ ಆಗುತ್ತೆ ಅಂದರೆ ಗೊತ್ತಾಗ್ಬಿಡುತ್ತೆ ನಮ್ಗೆ ಸೆಸ್ಮಿಗ್ರಾಫಿಕಲ್ಲಿ. ಆ ಡ್ಯೂರೇಷನಲ್ಲಿ ಚೆಕ್ ಮಾಡಿ ಪ್ರಿಡಿಕ್ಷನ್ನು ಕನ್ಫರ್ಮ್ ಆಯ್ತಾ, ವ್ಯಾಲಿಡೇಟ್ ಆಯ್ತಾ,